ಹಲೋ ಗೈಸ್. ಈಗಲೇ ಗಾಡಿ ಬರಬೇಕಾ? ಫುಲ್ ಟಾಪಲ್ಲಿದ್ದೀವಿ, ಟಾಪ್ ಫ್ಲೋರಲ್ಲಿದ್ದೀವಿ. ಹಂಗಾಗಿ ಸ್ವಲ್ಪ ಸೌಂಡ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಓಕೆ ಇಂಟ್ರೋ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನು ಗೊತ್ತಾ, ತುಂಬ ಜನ ಡಿ ಎಮ್ ಮಾಡ್ತಿರ್ತೀರಾ ಕುದುರೆಮುಖಗೆ ಏನು ರಿಸ್ಟ್ರಿಕ್ಷನ್ಸ್ ಏನು ಅಂತೆಲ್ಲ. ಅದಕ್ಕೆ ಕುದುರೆಮುಖ ಟ್ರೆಕ್ಕಿಂಗ್ ಬಗ್ಗೆ ಆ್ಯಂಡ್ ರೋಡ್ ಬಗ್ಗೆ ಹೇಳ್ತೀನಿ, ಏನು ತೋರ್ಸೋಕ್ಕೇನಾಗಲ್ಲ. ಟ್ರೆಕ್ಕಿಂಗ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸ್ವಲ್ಪ ಆಚೆ ಈಚೆ ಗಾಳಿ ಏನಾದರೂ ಸೌಂಡ್ ಬರ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಆ್ಯಂಗಲ್ ಚೇಂಜ್ ಮಾಡ್ತೀನಿ. ಇವಾಗ ಜಸ್ಟ್ ಇಂಟ್ರೋಗೋಸ್ಕರ ಬಂದಿದ್ದೀನಿ ಅಷ್ಟೇ. ಟ್ರೆಕ್ಕಿಂಗ್ ಹೇಗೆ ಬುಕ್ ಮಾಡೋದು ಅಂತೆಲ್ಲ ಈ ವಿಡಿಯೋಲಿರುತ್ತೆ, ವೆಯ್ಟ್ ಮಾಡಿ ಗೈಸ್. ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ತೀನಿ. ಗೂಗಲ್ ಕ್ರೋಮ್ ಬ್ರೌಸರ್ ಆಬ್ವಿಯಸ್ಲಿ ಎಲ್ಲರೂ ಗೊತ್ತೇ ಇರುತ್ತೆ. ಇಲ್ಲಿ ಅರಣ್ಯ ವಿಹಾರ ಅಂತ ಇದೆ, ಅದನ್ನು ಸರ್ಚ್ ಮಾಡಿ. ಇಲ್ಲೇ ಬರುತ್ತೆ ನೋಡಿ, ಅರಣ್ಯ ವಿಹಾರ karnataka.government.in ಅಂತ ಫಸ್ಟ್ ಲಿಂಕೇ ಬರುತ್ತೆ. ಅರಣ್ಯ ವಿಹಾರ ಅಂತ ಓದ್ತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಈ ಥರ ತೋರಿಸ್ತೀನಿ. ತುಂಬ ಜನಕ್ಕೆ ಡೌಟ್ ಆಗಿಬಿಡುತ್ತೆ, ಯಾವ ಥರ ಅಂತ ಗೊತ್ತಾಗಲ್ಲ ತುಂಬ ಜನಕ್ಕೆ. ನೋಡಿ ಈ ಥರ ಬರುತ್ತೆ. ಅರಣ್ಯ ವಿಹಾರ ಲಿಂಕ್ ಓಪನ್ ಮಾಡಿದ್ದು ನೋಡಿ, ಇದು ಅರಣ್ಯ ವಿಹಾರ ಲಿಂಕ್ ಓಪನ್ ಮಾಡಿದರೆ ಈ ಥರ ಬರುತ್ತೆ. ಈ ಥರ ಬಂದಾಗ ನೀವು ಲೈಟಾಗಿ ಸ್ವಲ್ಪ ಕೆಳಗಡೆ ಸ್ವೈಪ್ ಮಾಡಿದರೆ, ಇದು ನಾನು ಟ್ಯಾಬಲ್ಲಿ ತೋರಿಸ್ತಿದ್ದೀನಿ, ನಿಮಗೆ ಫೋನಲ್ಲೂ ಇದೇ ಥರ ಬರುತ್ತೆ. ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅಂತ ಇರುತ್ತೆ. ಜಿಲ್ಲೆ ನಿಮಗೆ ದಕ್ಷಿಣ ಕನ್ನಡ ಒತ್ತಿದ್ರೆ, ಒಂದು ನಿಮಿಷ, ದಕ್ಷಿಣ ಕನ್ನಡ ಒತ್ತಿದ್ರೆ ಮೊನ್ನೆ ಹೋಗಿದ್ವಿ ನಾವು, ಅಲ್ಲಿ ನೇತ್ರಾವತಿ ಟ್ರೆಕ್ಕಿಗೆ ನೇತ್ರಾವತಿ ಅಂತ ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ಚಿಕ್ಕಮಗಳೂರು ಓದ್ತಿದ್ರೆ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ಇದೆ. ಬಲ್ಲಾಳ ರಾಯನದುರ್ಗ, ಬಂಡಾಜ ಫಾಲ್ಸು, ಗಂಗಡಿ ಕಲ್ಲು, ಕುದುರೆಮುಖ, ಕುರಂಜಿಲ್ಲು, ಮೇರ್ತಿಗುಡ್ಡ. ಇದಿಷ್ಟು ಈಗ ಸದ್ಯಕ್ಕೆ ಇದಿಷ್ಟು ಓಪನ್ ಇರೋದು. ಇನ್ನೆಲ್ಲ ಕ್ಲೋಸ್ ಆಗಿದೆ ಟ್ರೆಕ್ಕಿಂಗು. ಓಪನ್ ಇರೋದೆಲ್ಲ ಇಲ್ಲಿ ಬರ್ತಾ ಇದೆ. ಓಕೆ, ನಿಮಗೀಗ ದಕ್ಷಿಣ ಕನ್ನಡ, ತುಂಬ ಜನ ನೇತ್ರಾವತಿಗೆ ಕೇಳ್ತೀರಾ, ಅದಕ್ಕೋಸ್ಕರ ದಕ್ಷಿಣ ಕನ್ನಡ ನೇತ್ರಾವತಿ ಆದಮೇಲೆ ನೀವು ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಬೋದು. ನೀವು ಇವತ್ತಿನ ಡೇಟಿಂದ 15 ಡೇಸ್ ಮುಂದೆ ತನಕ ಬುಕ್ ಮಾಡ್ಬೋದು ಅಷ್ಟೇ. ಅದ್ರ ಮೇಲ್ಗಡೆ ಬುಕ್ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಸ್ಯಾಟರ್ಡೆ ಸಂಡೇಸ್ ಎಲ್ಲ ಫುಲ್ ಇರುತ್ತೆ. ಇವತ್ತು ಡೇಟ್ ಬಂದುಬಿಟ್ಟು July 5th. ನೀವು ಅಂದಾಜಿಗೆ ಒಂದು 15th, ನೆಕ್ಸ್ಟ್ ವೀಕಲ್ಲ, ಆದರೆ ನೆಕ್ಸ್ಟ್ ವೀಕ್ ಬೇಡ, 15th ಬೇಡ, ಇನ್ನೂ ಹತ್ತಿರದಲ್ಲೇ ಮಾಡೋಣ. 8th ವೆಡ್ನಸ್ಡೇಗೆ, ಇನ್ನು 3 ಡೇಸಿಗೆ ಆಯಿತಾ. ಡೇಟ್ ಸೆಲೆಕ್ಟ್ ಮಾಡಿ. ಡೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಲಭ್ಯತೆಯನ್ನು ಪರಿಶೀಲಿಸಿ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ತೋರಿಸುತ್ತೆ ಎಷ್ಟು ಸ್ಲಾಟ್ ಇದೆ ಅಂತ. 8th ಜುಲೈಗೆ ಒಂದೇ ಸ್ಲಾಟ್ ಇರೋದು. 300 ಸ್ಲಾಟ್ಸಲ್ಲಿ ಒಂದೇ ಸ್ಲಾಟ್ ಇರೋದು. ಅದು 6 to 11 PM. ಅದು ಒಂದೇ ಸ್ಲಾಟು, ಮತ್ತು ಟೈಮಿಂಗ್ಸ್ ಏನು ಚೇಂಜ್ ಆಗೋಲ್ಲ. ಜಸ್ಟ್ ಹಿಂಗೆ ಇಲ್ಲೇ ಬರುತ್ತೆ ನೋಡಿ, ಆಯಿತಾ. ಒಂದು ಸ್ಲಾಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಲಾಟ್ ಇದ್ದರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ 0 ಅಂತ ತೋರಿಸುತ್ತೆ, ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಬುಕ್ ಮಾಡಿ ಒತ್ತಿ. ಬುಕ್ ಮಾಡೋಕ್ಕೆ ಹೋದಾಗ ಇಲ್ಲಿ ಲಾಗಿನ್ನು, ನಿಮ್ಮದು ಮೇಲ್ ಅಡ್ರೆಸ್ಸು, ಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡು ನಾನು ಬ್ಲರ್ ಮಾಡಿರ್ತೀನಿ. ಮೇಲ್ ಐ ಡಿ ಪಾಸ್ವರ್ಡ್ ನಿಮಗೆ ಸೆಟ್ ಮಾಡೋಕ್ಕಿರುತ್ತೆ. ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೇನು ಕೇಳ್ತಾ ಇಲ್ಲ. ಸೆಟ್ ಮಾಡೋಕ್ಕಿರುತ್ತೆ, ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ಮೇಲೆ ನೆಕ್ಸ್ಟು ಐ ಡಿ ಪಾಸ್ವರ್ಡ್ ಒತ್ತಿ ಲಾಗಿನ್ ಆದಮೇಲೆ ಮತ್ತೆ ಕೇಳುತ್ತೆ, ಮತ್ತೆ ಸೆಲೆಕ್ಟ್ ಮಾಡಿ. ದಕ್ಷಿಣ ಕನ್ನಡ ನೇತ್ರಾವತಿ, ಯಾವುದೋ ಒಂದು ಡೇಟ್, ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಯಾವುದೋ ಒಂದು ಡೇಟ್. 8ಗೆ ಒಂದು ಸ್ಲಾಟ್ ಇತ್ತು, ಇದೆಯಲ್ಲ ಗೊತ್ತಿಲ್ಲ. 9ಗೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಥರ್ಸ್ಡೇ. ಲಭ್ಯತೆಯನ್ನು ಪರಿಶೀಲಿಸಿ. ಓಕೆ, ಲಭ್ಯತೆಯನ್ನು ನೋಡಿ, ಸ್ಲಾಟ್ಸ್ ಫುಲ್ ಆಗಿದ್ದರೆ ಈ ಥರ ತೋರಿಸುತ್ತೆ. 300ಅಲ್ಲಿ 0 ಲಭ್ಯವಿದೆ. ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡಿದರೆ ಗ್ರೀನ್ ಬರ್ತಿತ್ತಲ್ವಾ, ನೋಡಿ, ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಡೇಟ್ ಚೇಂಜ್ ಮಾಡೋಣ. 8ಗೆ ಹೋಗೋಣ. ಮತ್ತೆ 8ಗೆ ಇದೆಯಾ ಇಲ್ವಾ, ಬುಕ್ ಆಯಿತಾ ಫುಲ್ಲು? ಇಲ್ಲ, ಇದೆ ನೋಡಿ. 8ಗೆ ಇದೆ ಒಂದು ಸ್ಲಾಟು. ಕ್ಲಿಕ್ ಮಾಡಿದರೆ ಈ ಥರ ಗ್ರೀನ್ ಆಗುತ್ತೆ. ಬುಕ್ ಮಾಡಿ ಒತ್ತಿ. ಲಾಗಿನ್ ಆದಮೇಲೆ ಇದು ತೋರಿಸ್ತಾ ಇರೋದು. ಲಾಗಿನ್ ಆದಮೇಲೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಓದಬೇಕು. ಓಕೆ, ನಿಮ್ದು ಏನು ಹೆಸರು, ನೀವು ಯಾವುದು ಡಾಕ್ಯುಮೆಂಟ್ ಕೊಡ್ತೀರಾ, ಸಾಮಾನ್ಯಕ್ಕೆ ಅದೇ ಕೊಡಿ, ಇಲ್ಲ ಅಂದರೆ ನಿಮಗೆ ಹಿಂಸೆ ಆಗುತ್ತೆ. ಇಲ್ಲಿ ನೋಡಿ ಆಪ್ಷನ್ಸ್ ಇದೆ. ಗೌರ್ಮೆಂಟ್ ಡಾಕ್ಯುಮೆಂಟ್ಸು, ವೋಟರ್ ಐ ಡಿ, ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡೇನೋ ಇರಬೇಕು. ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಇರಬೇಕು, ನನಗೆ ಗೊತ್ತಿಲ್ಲ. ಚಾಲನೆ ಪರವಾನಗಿ ಅಂದರೆ DL, ಪ್ಯಾನ್ ಕಾರ್ಡು, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಪಾಸ್ಪೋರ್ಟು, ಇದಿಷ್ಟು ಕೊಡ್ಬೋದು ಡಾಕ್ಯುಮೆಂಟ್ಸು.
ನಾನಿಲ್ಲಿ ಹಂಗೆ ಸುಮ್ಮನೆ ನಿಮಗೆ ಪ್ಯಾನ್ ಕಾರ್ಡ್ ಓದ್ತಿರ್ತೀನಿ. ಪ್ಯಾನ್ ಕಾರ್ಡ್ ಓದ್ಬಿಟ್ಟು ಪ್ಯಾನ್ ಕಾರ್ಡಿಂದು ಇದು ಒತ್ತಿ, ಡೀಟೇಲ್ಸ್ ಇರುತ್ತಲ್ಲ ಅದನ್ನು ಒತ್ತಿ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಒತ್ತಿದ ಮೇಲೆ ಏಜ್ ಒತ್ತಿ. ಏಜ್ ಆದಮೇಲೆ ಪುರುಷ ಮಹಿಳೆ ಈ ಥರ ನೀವು ಯಾವುದಾಗಿರ್ತೀರೋ ಅದು ಒತ್ತಿ. ಆಮೇಲೆ ಫೋನ್ ನಂಬರ್ ಒತ್ತಿದ ಮೇಲೆ ಆಯಿತಾ, ಇಷ್ಟೆಲ್ಲ ಆದಮೇಲೆ ನಾನು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿರ್ತೀನಿ, ನಿಮ್ಗೆ ಬ್ಲರ್ ಮಾಡಿರ್ತೀನಿ, ಇಲ್ಲಿಂದ ಮತ್ತೆ ಅನ್ಬ್ಲರ್ ಮಾಡಿರ್ತೀನಿ. ಒಬ್ಬರಿಗೆ ಎಂಟ್ರಿ ಟಿಕೆಟ್ ನೋಡಿ 500, ಒಬ್ಬರಿಗೆ ಎಂಟ್ರಿ ಟಿಕೆಟ್ 500 ಇರುತ್ತೆ. ಇಲ್ಲಿ ಬೇಕಾದರೆ ನೀವು ಇನ್ನೂ ಜನನ ಆ್ಯಡ್ ಮಾಡ್ಬೋದು, ಸಂದರ್ಶಕರನ್ನು ನೀವು ಒಂದು ಇದರಲ್ಲಿ ಈಗ ಆ್ಯಡ್ ಮಾಡೋಕ್ಕಾಗಲ್ಲ, ಈಗ ಒಂದೇ ಸ್ಲಾಟ್ ಇರೋದ್ರಿಂದ ಒಂದು ಮೇಲ್ ಐ ಡಿ ಆರ್ ಒಂದು ನೆಟ್ವರ್ಕಲ್ಲಿ ಒಂದು ಫೋನಲ್ಲಿ 3 ಜನನ ಆ್ಯಡ್ ಮಾಡೋಕ್ಕಾಗೋದು. ತುಂಬ ಜನ ಬರ್ತೀರಾ ಅಂದರೆ ಆಬ್ವಿಯಸ್ಲಿ ನೀವು ಬೇರೆ ಅದರಲ್ಲಿ ಮಾಡಿಸೋದು ಒಳ್ಳೆಯದು. ನಿಮ್ಗೆ ಗೊತ್ತಿಲ್ಲ ಬೇರೆ ಆಪ್ಷನ್ ಇದೆ ಅಂತ, ನನಗೆ ಅಷ್ಟೇ ಗೊತ್ತಿರೋದು. ಇಲ್ಲಿ ಸಂದರ್ಶಕರನ್ನು ಸೇರಿಸಿ ಅಂತ ಬರುತ್ತೆ. ಸೇಮ್ ಮತ್ತೆ ಅದೇ ಡೀಟೇಲ್ಸು, ನಿಮ್ಮ ಡೀಟೇಲ್ಸು ಏನು ಡಾಕ್ಯುಮೆಂಟ್ಸ್ ಕೊಡ್ತೀರಾ, ಏನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ತೀರಾ ಅದನ್ನು ಒತ್ಬಿಟ್ಟು ನೆಕ್ಸ್ಟು ಇಲ್ಲಿ OTP ಪಡೆಯಿರಿ ಅಂತ ಒತ್ತಿ. ನಿಮಗೆ ಆ ಫೋನ್ ನಂಬರಿಗೆ OTP ಬರುತ್ತೆ. ಆ OTP ಒತ್ತಿ, OTPನ ರಿಜಿಸ್ಟರ್ ಮಾಡಿ. OTP ವೆರಿಫೈ ಆದಮೇಲೆ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಇಲ್ಲಿ ಕೆಳಗಡೆ ನಿಮ್ಮದು ಫೀಸ್ ನೋಡಿ, ಒಟ್ಟು ಮೊತ್ತ 500, ಪಾವತಿಸಬೇಕಾದ ಮೊತ್ತ 500. ಇಲ್ಲೊಂದು ಇದಿರುತ್ತೆ, ನಿಯಮ ಮತ್ತು ಷರತ್ತುಗಳನ್ನು ಹಾಗೂ ಗೌಪ್ಯ ನೀತಿಗಳನ್ನು ಓದಿ ಅರ್ಥೈಸಿಕೊಂಡು ಒಪ್ಪಿರುತ್ತೇನೆ. ನಿಯಮಗಳು ಮತ್ತು ಷರತ್ತುಗಳು ಹಾಗೂ ಗೌಪ್ಯ ನೀತಿ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟು ಕ್ಯಾಪ್ಚಾ ಇರುತ್ತೆ. ನನಗೆ ಲಾಸ್ಟ್ ಟೈಮ್ ಬಂದಿರಲಿಲ್ಲ ಕ್ಯಾಪ್ಚಾ, ಇವಾಗ ಬಂದಿರೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾವತಿಸಲು ಮುಂದುವರಿಸಿ, ಪೇಮೆಂಟ್ ಪೇಜಿಗೆ ಹೋಗಿ. ಓಕೆ, ಕ್ಯಾಪ್ಚಾ ಫಾಲ್ಸ್ ಆದರೆ ಅದೇ ಹಂಗಾಗುತ್ತೆ. ಪೇಮೆಂಟ್ ಪೇಜಿಗೆ ಹೋದರೆ ಡೈರೆಕ್ಟ್ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಒಂದು ನಿಮಿಷ ಮತ್ತೆ ತೋರಿಸೇ ಬಿಡ್ತೀನಿ ರೀ. ಪೇಮೆಂಟ್ ಪೇಜಿಗೆ ಹೋಗಿಲ್ಲ ಅಂದರೆ ಮತ್ತೆ ತೋರಿಸ್ತೀನಿ, ನೀವು ತಲೆ ಕೆಡಿಸ್ಕೊಂಡ್ಬಿಡಿ. ಓಕೆ, ಪ್ಲೀಸ್ ನೋಡಿ, ಅಲ್ಲಿ ವೆರಿಫೈ ಮುಂದುವರಿಸಿ ಒತ್ತಿದ್ಮೇಲೆ ಕ್ಯಾಪ್ಚಾ ಹಾಕಿದ್ಮೇಲೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಇಷ್ಟ, ಕಾರ್ಡ್ ಆಪ್ಷನ್ ಇದೆ, ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ, ಆ್ಯಂಡ್ ನೆಟ್ ಬ್ಯಾಂಕಿಂಗ್ ಇದೆ. ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನೆಟ್ ಬ್ಯಾಂಕಿಂಗು 500 ಕಟ್ ಆಗುತ್ತೆ ಪರ್ ಪರ್ಸನ್ನು. ನೀವು 3 ಜನ ಮಾಡಿದರೆ 1500, ಒಬ್ಬರು ಮಾಡಿದರೆ 500 ಆ ಥರ. ವಾಲೆಟು ಆ್ಯಂಡ್ UPI ಆಬ್ವಿಯಸ್ಲಿ ಇಲ್ಲಿ QR ತೋರಿಸುತ್ತೆ. ನೀವು ಪೇ ಮಾಡಿಬಿಟ್ಟು ಇಲ್ಲಿ ಪೇ ಮಾಡಿದರೆ ಇಲ್ಲಿ ಬುಕ್ಕಿಂಗಿಂದು ಬೇರೆ ಪೇಜಸ್ ಬರುತ್ತೆ. ಪೇಜಸ್ ಯಾವ ಥರ ಬರುತ್ತೆ ಅಂದರೆ, ನನ್ನ ಹತ್ರ ಫೋಟೋಸ್ ಇದೆಯಾ, ವೇಟ್ ನೋಡ್ತೀನಿ. ಓಕೆ, ಇದಿಷ್ಟ ಆಯಿತಾ. ಈಗ ನಿಮಗೆ ಪೇಮೆಂಟಿಂದು ತೋರಿಸ್ತೀನಿ, ಪೇಮೆಂಟ್ ಆದಮೇಲೆ ಯಾವ ಥರ ಬರುತ್ತೆ ಅಂತ. ಅಷ್ಟೇ ಗೊತ್ತಾಯ್ತಲ್ವಾ ನಿಮಗೆ? ಅದೇ ಬುಕ್ಕಿಂಗ್ ಅಮೌಂಟು ನೇತ್ರಾವತಿ ಆದರೆ 500, ಗಂಗಡಿಕಲ್ ಆದರೆ 475, 25 ರೂಪೀಸ್. ಅದೇ ಅಲ್ಲೇ ಹೆಚ್ಚು ಕಮ್ಮಿ 500, 400 ಆ ಥರ ಹೆಚ್ಚು. 400 to 500 ಒಳಗಡೆ ಇರುತ್ತೆ ಯಾವ ಟ್ರೆಕ್ಕಿಂಗ್ ಆದ್ರೂ. ಈಗ ನೆಕ್ಸ್ಟ್ ನಿಮಗೆ ಟಿಕೆಟ್ ಒಂದು ತೋರಿಸೋಣ ಅಂದರೆ ಟಿಕೆಟ್ ಸಿಗ್ತಾ ಇಲ್ಲ ನಿಮಗೆ. ಟಿಕೆಟ್ ಯಾವ ಥರ ಇರುತ್ತೆ ಅಂತ. ಆ ಟಿಕೆಟನ್ನು ಇಟ್ಕೊಬೇಕು, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಏನಿಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ಟಿಕೆಟ್ ನಂಬರ್ ಅಂತ ಇರುತ್ತೆ. ನೀವು ಅಲ್ಲಿ ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಗೈಡ್ಗಳು, ಇಲ್ಲ ಅಂದರೆ ನೀವು ಗಂಗಡಿಕಲ್ ಮತ್ತು ಕುರಂಜಿಲಾದರೆ ಕುದುರೆಮುಖದ್ದು ಆ ಟೈರ್ ಪಾಯಿಂಟ್ ಇದೆಯಲ್ಲ, ಆ ಸರ್ಕಲಲ್ಲಿ ರೈಟಿಗೆ ಹೋದರೆ ಫಾರೆಸ್ಟ್ ಆಫೀಸ್ ಇದೆ. ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿ ಗೈಡ್ ತೊಗೊಬೇಕು. ಗೈಡು ಒಬ್ಬರಿಗೆ ಕಳಿಸಲ್ಲ, ಗ್ರೂಪ್ ಮಾಡಿ ಕಳಿಸ್ತಾರೆ. 10 ಜನಕ್ಕೆ ಒಬ್ಬರು ಗೈಡ್ ಅಂತ ಬರುತ್ತೆ. ಆ 10 ಜನ ಅಲ್ಲಿ ಒಬ್ಬರಿಗೆ ಪರ್ 100 ಹಂಗೆ ಬೀಳುತ್ತೆ. 1000 ರೂಪೀಸ್ ಗೈಡಿಗೆ ಕೊಡಬೇಕು. ಗಂಗಡಿಕಲ್ಲಿಗೆ ಆದರೆ 25 ರೂಪೀಸ್ ಬೈಕ್ ಪಾರ್ಕಿಂಗ್ 25 ಬೈಕ್ ಪಾರ್ಕಿಂಗು, 50 ಕಾರ್ ಪಾರ್ಕಿಂಗು. ಮತ್ತಿನ್ನೇನು ಇದಕ್ಕೆಲ್ಲ ಗೊತ್ತಿಲ್ಲ ನಮಗೆ. ಇನ್ನೆಲ್ಲಿ ಕುರಂಜಿಲ್ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ. ಆ್ಯಂಡ್ ನಾವು ಹೋಗಿದ್ದಿದ್ದು ನೇತ್ರಾವತಿಗೆ ಕೆಳಗಡೆ ಗಾಡಿ ನಿಲ್ಲಿಸಿ ಜೀಪ್ ಹತ್ಕೊಂಡು ಹೋಗಬೇಕು. ಅದಕ್ಕೆ 2200 ಏನೋ ಜೀಪಿಗೆ ತೊಗೊಂಡಿದ್ರು. 2000 ಅನಿಸುತ್ತೆ ನಾರ್ಮಲ್ ಆಗಿ, 2200 ಏನೋ ಜೀಪಿಗೆ ತೊಗೊಂಡಿದ್ರು. ಆ್ಯಂಡ್ 200 ರೂಪೀಸು ಟೋಲ್ ಅಂತ ಹೇಳ್ತಾ ಅಂತಾರೆ ಅಲ್ಲಿ ಜೀಪ್ ಅವರಿಗೆ, ಅದನ್ನು ನಾವೇ ಕಟ್ಟಬೇಕು. 2400 ಟೋಟಲು. ಗಾಡಿ ಪಾರ್ಕಿಂಗು ನಾವಂದರೆ ಹೋಮ್ ಸ್ಟೇ ಕಡೆಯಿಂದ ಹೋಗಿದ್ದು. ಗಾಡಿ ಪಾರ್ಕ್ ಮಾಡಿ ಎಲ್ಲಾದರೂ ಕೊಡ್ತಾರೆ. ಜೀಪ್ ಬೇಕು ಅಂದರೆ ಗಾಡಿ ಪಾರ್ಕ್ ಮಾಡಿ ಕೆಳಗಿಂದ ನಡ್ಕೊಂಡು ಹೋಗ್ಬೋದು, ಮೇಲ್ಗಡೆ ಜೀಪಲ್ಲಿ ಹೋಗ್ಬೋದು ಗಾಡಿ ಪಾರ್ಕ್ ಮಾಡಿಬಿಟ್ಟು. ಮತ್ತಿನ್ನೇನು ಡೀಟೇಲ್ಸ್ ಏನಿಲ್ಲ.
ಇನ್ನೆಲ್ಲ ಕುಡಿಯೋಕೆ ನೀರೆಲ್ಲ ಗಂಗಡಿಕಲ್ಲಾದರೆ 1.5 ಕಿಲೋಮೀಟರ್ಸಿಗೆ ಅಲ್ಲೇ ಇತ್ತು. ನೇತ್ರಾವತಿ ನದಿ ಮೂಲ ಇದೆಯಲ್ಲ, ಅಲ್ಲಿ ತನಕ ಓಕೆ ಚೆನ್ನಾಗಿ ಸಿಗುತ್ತೆ. ನೀರಿಂದೇನು ವ್ಯವಸ್ಥೆ ಏನು ತಾಪತ್ರೆ ಎಲ್ಲ ಬಾಟಲ್ ಇಟ್ಕೊಂಡು ಹೋಗ್ಬೇಕು. ಆ್ಯಂಡ್ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಇಟ್ಕೊಂಡು ಹೋಗಂಗಿಲ್ಲ, ಬಿಡಲ್ಲ ಎಲ್ಲ ಪ್ಲಾಸ್ಟಿಕ್ನ ತೊಗೊಂಡು ಹೋಗೋಕ್ಕೆ. ರೈನ್ ಕವರ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಆಮೇಲೆ ಚಿಕ್ಕ ಪ್ಲಾಸ್ಟಿಕ್ಕು, ಚಾಕ್ಲೇಟು, ರ್ಯಾಪರ್ಸು ಅದೆಲ್ಲ ತಗೊಂಡು ಹೋಗಂಗಿಲ್ಲ. ತಗೊಂಡು ಹೋಗಿ ಅಲ್ಲಿ ಹಾಕಿದ್ದಾರೆ, ಆದರೂ ಜನಗಳು ಹೆಂಗೆ ಅಂತ ಗೊತ್ತಿಲ್ಲ. ಇನ್ನೇನಿಲ್ಲ ಅಷ್ಟೇ ಗೈಸ್. ಇಷ್ಟೇ ಟಿಕೆಟ್ ಬುಕ್ಕಿಂಗ್ ಇನ್ ಪ್ರೊಸೆಸ್ ಇಷ್ಟೇ. ಮತ್ತು ಟಿಕೆಟ್ ಸಿಗಲಿಲ್ಲ. ಟಿಕೆಟ್ ಸಿಕ್ಕಿದ್ರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಯಾವ ಥರ ಇರುತ್ತೆ ಅಂತ, ಅದನ್ನು ನೋಡ್ಕೊಳ್ಳಿ. ಎಸ್ ಇಷ್ಟೇ ಟ್ರೆಕ್ಕಿಂಗ್ ಬಗ್ಗೆ ಇನ್ಫಾರ್ಮೇಷನ್, ಟ್ರೆಕ್ಕಿಂಗ್ ಬುಕ್ಕಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟೇ. ಇನ್ನೇನು ಇಲ್ಲ. ಸಿಗೋಣ ಮತ್ತೆ. ವಿಡಿಯೋಸ್ ಇರಲಿಲ್ಲ. ಡೇಟ್ ಬಂದ್ಬಿಟ್ಟು ಇವತ್ತು ನೋಡಿ 5th ಜುಲೈ. 5th ಜುಲೈ ಕೂತ್ಕೊಂಡು ಮಾಡ್ತಾ ಇದ್ದೀನಿ. 6th ಜುಲೈಗೆ ಆಗ್ತಾ ಇದ್ದೀನಿ ಇದನ್ನ. ನೋಡಿ, ತುಂಬ ಜನಕ್ಕೆ ಡೌಟ್ ಇತ್ತು ಹೇಗೆ ಅಂತ. ಆ್ಯಂಡ್ ರೋಡಲ್ಲಿ ಕೇಳ್ತಾ ಇದ್ರಿ ತುಂಬ ಜನ. ಕಳ್ಸೋ ಕಡೆಯಿಂದ ಎಲ್ಲಿಂದ ಎಂಟ್ರ್ ಆದರೂ ಒಂದು ಶೃಂಗೇರಿ ಎಕ್ಸಿಟ್ ಇದೆ, ಇನ್ನೊಂದು ಕಾರ್ಕಳ ಎಕ್ಸಿಟ್ ಇದೆ. SK ಬಾರ್ಡರ್ ಅಂತ ಇದೆ. ಅಲ್ಲಿ ರೈಟಿಗೆ ಹೋದರೆ ಕಳ್ಸೋ ಕಡೆಯಿಂದ ನಾನು ಹೇಳ್ತಾ ಇರೋದು. ರೈಟಿಗೆ ಹೋದರೆ ಶೃಂಗೇರಿ ಹೋಗ್ತೀರಾ, ಸ್ಟ್ರೈಟ್ ಹೋದರೆ ಕಾರ್ಕಳ ಹೋಗ್ತೀರಾ. ಎರಡು ಕಡೆ ಎಲ್ಲಿ ಎಕ್ಸಿಟ್ ಆಗಬೇಕಂದ್ರೂ 1.5 hours ಟೈಮ್ ಕೊಡ್ತಾರೆ. 1.5 hours ಒಳಗಡೆ ಒಂದು ಚೆಕ್ ಪೋಸ್ಟಿಂದ ಇನ್ನೊಂದು ಚೆಕ್ ಪೋಸ್ಟ್ ಒಳಗಡೆ ಎಕ್ಸಿಟ್ ಆಗಬೇಕು, ಎಂಟರ್ ಆಗಿ ಎಕ್ಸಿಟ್ ಆಗಬೇಕು. ಲೇಟಾಗಿ ಹೋದರೆ ಏನು ಮಾಡ್ತೀರಾ ಅಂತ ಕೇಳ್ತೀರಾ ಅಂದರೆ ನನಗೆ ಗೊತ್ತಿಲ್ಲ, ಲೇಟಾಗಿ ನಾನು ಹೋಗಿಲ್ಲ. ನಿಮಗೊಂದು ಆಪ್ಷನ್ ಅಂದರೆ ಹನುಮಗೊಂಡಿ ಫಾಲ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ. ಯಾರು ಐಡಿಯಾ ಹೇಳ್ಕೊಟ್ಟಿದ್ರು, ನಾನು ಹೇಳ್ಬಿಡ್ತೀನಿ ಇನ್ನೇನು. ಹನುಮಗೊಂಡಿ ಫಾಲ್ಸಿಗೆ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು, ಬೇಕಾದರೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಟೈಮ್ ಏನೂ ಪರವಾಗಿಲ್ಲ. ಏಕೆಂದರೆ ನಾವು ಹೋಗ್ಬೇಕಾದ್ರೆ ಹಿಡಿಬೋದಿತ್ತು, ಈಗೆಲ್ಲ ಹಿಡಿಯೋಕ್ಕೆ ಬಿಡಲ್ಲ. ಹಂಗಾಗಿ ಅಷ್ಟೊತ್ತು ತುಂಬ ನೀವು ಟೈಮ್ ವೇಸ್ಟ್ ಮಾಡಿದ್ರಿ, ಏನು ಮಾಡ್ತಿದ್ರಿ ಅಂತ ಕೇಳ್ತಾರೆ. ಫೈನ್ ಏನಾದರೂ ಆಗ್ತಾರಾ ಏನೋ ಅಷ್ಟು ಐಡಿಯಾ ಇಲ್ಲ ನನಗೆ. ಆ್ಯಂಡ್ ಅಷ್ಟೇ, ಮತ್ತಿನ್ನೇನು ಇಲ್ಲ. ರೋಡಲ್ಲಿ ಹೋಗೋಕೆ ನಿಮಗೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಾಮಾನ್ಯ ಎಲ್ಲೂ ನಿಲ್ಲಿಸ್ಬೇಡಿ. ಕುದುರೆಮುಖ ಹತ್ರ ಅದೊಂದು ಸ್ಪಾಟ್ ಹತ್ರ ನಿಲ್ಲಿಸಿ, ಮತ್ತು ದೇವಸ್ಥಾನ ಹತ್ರ ಅದೊಂದು ಆರ್ಚ್ ಇದೆ, ಅಲ್ಲೊಂದು ಬೇಕಾದರೆ ನಿಲ್ಸಂಗಿಲ್ಲ, ಅಲ್ಲಿ ನಿಲ್ಲಿಸಿ ಫೋಟೋ ತೆಕ್ಕೊಂಡು ಹೋಗಿ. ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ಮತ್ತಿನ್ನೇನಿದೆ ಕುದುರೆಮುಖ ಬಗ್ಗೆ? ಇನ್ನೇನು ಇಲ್ಲ ಗೈಸ್, ಅಷ್ಟೇ. ಎಂಟ್ರಿ ಫೀಸ್ ಏನೂ ಇಲ್ಲ, ಆಯಿತಾ. ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಎಂಟ್ರ್ ಆಗಬೇಕಾದ್ರೆ, ಎಕ್ಸಿಟ್ ಆಗಬೇಕಾದ್ರೆ ಎಲ್ಲೂ ಎಂಟ್ರಿ ಫೀಸ್ ಏನೂ ಇಲ್ಲ. ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ, ಇಲ್ಲಾಂದರೆ ಕಾರ್ಡ್ ಕೊಡ್ತಿದ್ರು. ನಮಗೆ ಸ್ಲಿಪ್ಪಲ್ಲಿ ಬರ್ಕೊಟ್ಟಿದ್ರು. ತುಂಬ ಜನ ಕಾರ್ಡು ಕೊಡ್ತಿದ್ದಾರೆ, ಸ್ಲಿಪ್ಪಲ್ಲೂ ಬರ್ಕೊಡ್ತಿದ್ದಾರೆ. ಸ್ಲಿಪ್ಪಲ್ಲಿ ಬರ್ಕೊಟ್ಟಿದ್ದು ಇಲ್ಲಿಂದ ತೊಗೊಂಡು ನಿಮ್ಮ ಗಾಡಿ ನಂಬರ್ ತೊಗೊತಾರೆ. ಹೆಸರು ಏನು ತೊಗೊಳಲ್ಲ, ಗಾಡಿ ನಂಬರ್ ತೊಗೊತಾರೆ, ಎಷ್ಟು ಜನ ಅಂತ ತೊಗೊಂಡೋಗಿ ಇನ್ನೊಂದು ಎಕ್ಸಿಟಲ್ಲಿ ಎಲ್ಲಿಗೆ ಎಂಟ್ರ್ ಆಗ್ತೀರಾ, ಶೃಂಗೇರಿ ಕಡೆಯಿಂದನೂ ಆಗ್ಬೋದು, ಕಾರ್ಕಳ ಕಡೆಯಿಂದನೂ ಆಗ್ಬೋದು, ಕಳ್ಸೋ ಕಡೆಯಿಂದನೂ ಆಗ್ಬೋದು. ಎಲ್ಲಾದರೂ ಎಂಟ್ರಿ ಆಗಿ ಎಲ್ಲಾದರೂ ಎಕ್ಸಿಟ್ ಆಗಿ 3 ಜಾಗದಲ್ಲಿ ಆ ಸ್ಲಿಪ್ಪನ್ನು ತೊಗೊಂಡೋಗಿ ಆ ಫಾರೆಸ್ಟ್ ಆಫೀಸ್ ಅವ್ರಿಗೆ ಕೊಡಬೇಕು. ಅಷ್ಟೇ, ಇನ್ನೇನು ಇಲ್ಲ. ಕುದುರೆಮುಖ ಹಬ್ಬಕ್ಕೆ ಇನ್ನೇನು ಡೀಟೇಲ್ಸ್ ಕೊಡಬೇಕಾಗಿಲ್ಲ. ಇಷ್ಟೇ ಇದ್ದಿದ್ದು ಡೀಟೇಲ್ಸು. ಎಲ್ಲ ನೋಡಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಸಿ ಯು, ಬಾಯ್.